ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಎನ್. ನಾನು ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕ ಆಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಇಂದು ಡ್ಯೂಯೋಪಲಿ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋಣ. ದ್ವಿಜನ ಸ್ವಾಮ್ಯ ಅಂದರೆ ಏನು? ಒಂದು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಗಾಗಿ ಎರಡು ಕಂಪನಿಗಳು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಿದಾಗ ದ್ವಿಜನ ಸ್ವಾಮ್ಯ ಅಸ್ತಿತ್ವದಲ್ಲಿರುತ್ತೆ. ಬೆಲೆಗಳು ಅಥವಾ ಉತ್ಪಾದನೆಯ ಮೇಲೆ ಎರಡು ಕಂಪನಿಗಳು ಒಪ್ಪಂದ ಮಾಡಿಕೊಂಡರೆ ದ್ವಿಜನ ಸ್ವಾಮ್ಯ ಮಾರುಕಟ್ಟೆಯ ಮೇಲೆ ಏಕಸ್ವಾಮ್ಯದಂತೆಯೇ ಪರಿಣಾಮ ಬೀರುತ್ತದೆ. ಅಂದ್ರೆ ಇಲ್ಲಿ ಇಬ್ಬರು ಮಾರಾಟಗಾರರು ಅಥವಾ ಇಬ್ಬರು ಉತ್ಪಾದಕರು ಇರುವಂತಹ ಒಂದು ಮಾರುಕಟ್ಟೆ ಆಗಿರುತ್ತೆ ಇದು. ಉದಾಹರಣೆಗೆ ಆಪಲ್ ಮತ್ತು ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಮಾರುಕಟ್ಟೆಯ ಮೇಲೆ ಹೊಂದಿರುವಂತಹ ಪ್ರಾಬಲ್ಯ. ಈ ಆಪಲ್ ಫೋನ್ ಇರ್ಬೋದು ಅಥವಾ ಸ್ಯಾಮ್ಸಂಗ್ ಫೋನ್ಗಳಿರ್ಬೋದು, ಇವುಗಳು ಒಪ್ಪಂದ ಮಾಡಿಕೊಂಡು ತಮ್ಮ ಒಂದು ಸರಕುಗಳನ್ನ ಏನು ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡ್ತಾರೋ ಇದನ್ನ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ ಅಂತ ಕರಿತೀವಿ. ಈ ದ್ವಿಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇರುವಂತಹ ವಿಧಗಳು ಎರಡು ಪ್ರಮುಖವಾಗಿ. ಒಂದು ಕಾರ್ನಾಟ್ ದ್ವಿಜನ ಸ್ವಾಮ್ಯ, ಇನ್ನೊಂದು ಬರಟ್ಲ್ಯಾಂಡ್ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ ಅಂತ. ಬರಟ್ಲ್ಯಾಂಡ್ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ, ಇನ್ನೊಂದು ಕಾರ್ನಾಟ್ ದ್ವಿಜನ ಸ್ವಾಮ್ಯ ಮಾರುಕಟ್ಟೆ. ಕಾರ್ನಾಟ್ ದ್ವಿಜನ ಸ್ವಾಮ್ಯ ಮಾದರಿಯನ್ನ ಉತ್ಪಾದಿಸಿದ ಸರಕು ಅಥವಾ ಸೇವೆಗಳ ಪ್ರಮಾಣವು ಒಂದು ಉದ್ಯಮದಲ್ಲಿನ ಅಥವಾ ಕಂಪನಿಗಳ ನಡುವಿನ ಸ್ಪರ್ಧೆಯನ್ನ ರೂಪಿಸುತ್ತೆ ಎಂದು ಹೇಳುತ್ತೆ. ಅಂದ್ರೆ ಏನು ಉದ್ಯಮಗಳಿದೆ, ಈ ಉದ್ಯಮಗಳ ನಡುವಿನ ಸ್ಪರ್ಧೆಯನ್ನ ಇದು ತಿಳಿಸುತ್ತೆ. ಈ ಒಂದು ಕಾರ್ನಾಟ್ ಮಾದರಿಯ ಪ್ರಕಾರ ಎರಡೂ ಕಂಪನಿಗಳು ಮಾರುಕಟ್ಟೆಯನ್ನು ವಿಭಜಿಸಲು ಸಹಯೋಗದಿಂದ ನಿರ್ಧರಿಸ್ತವೆ. ಎರಡೂ ಕಂಪನಿಗಳು ಸಹ ಸೇರಿಕೊಂಡು ಈ ಒಂದು ಕಂಪನಿಯನ್ನ ವಿಭಜನೆ ಮಾಡಲಿಕ್ಕೆ, ಅಂದ್ರೆ ಮಾರುಕಟ್ಟೆಯನ್ನು ವಿಭಜಿಸಲಿಕ್ಕೆ ಸಹಕಾರವನ್ನು ನೀಡ್ತವೆ. ಒಂದು ಕಂಪನಿ ತನ್ನ ಉತ್ಪಾದನಾ ಮಟ್ಟವನ್ನು ಬದಲಾಯಿಸಿದರೆ ಇನ್ನೊಂದು ಕಂಪನಿ ಮಾರುಕಟ್ಟೆಯ 50:50 ವಿಭಜನೆಯ ಸಮತೋಲನವನ್ನು ಕಾಯ್ದುಕೊಳ್ಳಲು ತನ್ನ ಉತ್ಪಾದನೆಯನ್ನು ಸಹ ಬದಲಾಯಿಸಬೇಕು. ಒಂದು ಕಂಪನಿ ತನ್ನ ಉತ್ಪಾದನೆ ಮಟ್ಟವನ್ನು ಬದಲಾಯಿಸಿದರೆ ಇನ್ನೊಂದು ಕಂಪನಿ ತನ್ನ ಉತ್ಪಾದನೆಯನ್ನ ಸಹ ಬದಲಾಯಿಸಬೇಕಾಗತ್ತೆ. ಮತ್ತೊಂದು ಯಾವ್ದಪ್ಪ ಅಂದ್ರೆ ಕಾರ್ನಾಟ್ ನಾವು ತಿಳ್ಕೊಂಡ್ವಿ. ಈಗ ಬ್ರಟ್ಲ್ಯಾಂಡ್ ರವರ ಒಂದು ದ್ವಿಜನ ಸ್ವಾಮ್ಯ ಮಾದರಿ ಉತ್ಪಾದನಾ ಪ್ರಮಾಣವಲ್ಲ, ಬೆಲೆಯು ಎರಡು ಸಂಸ್ಥೆಗಳ ನಡುವಿನ ಸ್ಪರ್ಧೆಯನ್ನ ರಚಿಸುತ್ತದೆ. ಇಲ್ಲಿ ದ್ವಿಜನ ಸ್ವಾಮ್ಯ ಮಾದರಿಯಲ್ಲಿ ಉತ್ಪಾದನಾ ಪ್ರಮಾಣವನ್ನಲ್ಲ, ಬೆಲೆಯನ್ನ ಎರಡು ಸಂಸ್ಥೆಗಳ ನಡುವಿನ ಸ್ಪರ್ಧೆ ರಚಿಸುತ್ತೆ. ಅಲ್ಲಿ ಉತ್ಪಾದನೆಯಲ್ಲಿ ಸ್ಪರ್ಧೆ ಅಂತ ಹೇಳಿದ್ರೆ ಬ್ರಟ್ಲ್ಯಾಂಡ್ ರವರು ಬೆಲೆಗಳಲ್ಲಿ ಸ್ಪರ್ಧೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಮಾನ ಗುಣಮಟ್ಟದ ಎರಡು ಆಯ್ಕೆಗಳನ್ನ ನೀಡಿದಾಗ, ಎರಡೂ ಸರಕುಗಳು ಒಂದೇ ಗುಣಮಟ್ಟದನ್ನ ನೀಡಿದಾಗ ಗ್ರಾಹಕರು ಕಡಿಮೆ ಬೆಲೆಯ ಉತ್ಪನ್ನವನ್ನ ಆಯ್ಕೆ ಮಾಡ್ತಾರೆ ಎಂದು ಮಾದರಿಯು ಪ್ರತಿಪಾದಿಸುತ್ತೆ. ಅಂದ್ರೆ ಎರಡರ ಗುಣಮಟ್ಟ ಒಂದೇ ಇದ್ದು ಬೆಲೆ ಬೇರೆ ಬೇರೆ ಇದ್ರೆ ಗ್ರಾಹಕರು ಕಡಿಮೆ ಬೆಲೆಯನ್ನ ಸರಕನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದರ ಅರ್ಥ ಡ್ಯೂಯೋಪಲಿಯಲ್ಲಿರುವಂತಹ ಎರಡು ಕಂಪನಿಗಳು ಮಾರುಕಟ್ಟೆ ಪಾಲನ್ನ ಪಡೆಯಲು ಬೆಲೆ ಯುದ್ಧದಲ್ಲಿ ತೊಡಗ್ತವೆ. ಒಂದು ಕಂಪನಿ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಮತ್ತೊಂದು ಕಂಪನಿ ಬೆಲೆಯನ್ನ ಕಡಿಮೆ ಮಾಡ್ಲಿಕ್ಕೆ ನೋಡುತ್ತೆ ಅನ್ನುವಂಥದ್ದು ಇದರ ಅರ್ಥ. ಅಂದ್ರೆ ಬೆಲೆಯಲ್ಲಿ ಎರಡೂ ಕಂಪನಿಗಳ ನಡುವೆ ಒಂದು ಸ್ಪರ್ಧೆ ಇರುತ್ತೆ. ದ್ವಿಜನ ಸ್ವಾಮ್ಯದ ಅನುಕೂಲಗಳೇನು? ಈ ರೀತಿ ಈ ಒಂದು ಬೆಲೆ ಮತ್ತು ಬೆಲೆಯೇತರ ಪೈಪೋಟಿಯನ್ನು ಇವರು ಮಾಡೋದ್ರಿಂದ ಆಗುವಂತಹ ಅನುಕೂಲಗಳೇನು ಅಂತ ನಾವು ನೋಡಿದ್ರೆ, ದ್ವಿಜನ ಸ್ವಾಮ್ಯವು ಮಾರುಕಟ್ಟೆಯಲ್ಲಿರುವಂತಹ ಕಂಪನಿಗಳು ಮತ್ತು ಗ್ರಾಹಕರ ಮೇಲೆ ಸಕಾರಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಎರಡನ್ನೂ ಸಹ ಬೀರುತ್ತೆ. ಅಂದ್ರೆ ಗ್ರಾಹಕರ ಮೇಲೆ ಮತ್ತು ಉದ್ಯಮಗಳ ಮೇಲೆ ಎರಡೂ ರೀತಿಯಲ್ಲಿ ಋಣಾತ್ಮಕ ಮತ್ತು ಸಕಾರಾತ್ಮಕ, ಪಾಸಿಟಿವ್ ಅಂಡ್ ನೆಗೆಟಿವ್ ಎಫೆಕ್ಟ್ ಅನ್ನು ನಾವು ನೋಡಬಹುದು. ಮೊದಲನೇದಾಗಿ, ಬೇರೆ ಯಾವುದೇ ಸ್ಪರ್ಧಿಗಳು ಇಲ್ಲದ ಕಾರಣ ಎರಡೂ ಕಂಪನಿಗಳು ಸಹಕರಿಸಬಹುದು. ಇರೋದೇ ಎರಡು ಉದ್ಯಮ, ಹಾಗಾಗಿ ಎರಡೂ ಉದ್ಯಮವನ್ನು ಸಹ ಏನ್ ಮಾಡಬಹುದು, ಸಹಕಾರದಿಂದ ತಮ್ಮ ಸರಕನ್ನ ಉತ್ಪಾದನೆ ಮಾಡಿ ಮಾರಾಟವನ್ನ ಮಾಡಬಹುದು ಮತ್ತು ತಮ್ಮ ಲಾಭವನ್ನ ಹೆಚ್ಚಿಸಿಕೊಳ್ಬಹುದು. ಅಥವಾ ಒಂದು ಸಹಕಾರಯುತ ಸಮತೋಲನವಿದೆ, ಅಂದ್ರೆ ಎರಡೂ ಸಹ ಸಹಕಾರ ಸಂಘದ ರೀತಿಯಲ್ಲಿ ಸಹಕಾರ ಸಂಘಗಳು ಹಲವಾರು ಜನ ಸೇರಿ ಒಂದು ಸಂಘವನ್ನು ರಚಿಸಿಕೊಂಡು ಸಮಾನ ಮನಸ್ಕರಿರ್ತಾರಲ್ಲ, ಅದೇ ರೀತಿ ಇಲ್ಲೂ ಸಹ ಎರಡೂ ಸ್ಪರ್ಧಿಗಳು ಅಂದ್ರೆ ಏನು ದ್ವಿಜನ ಸ್ವಾಮ್ಯದಲ್ಲಿರುವಂತಹ ಎರಡೂ ಉದ್ಯಮಗಳು ಅಥವಾ ಕಂಪನಿಗಳು ಒಂದೇ ರೀತಿಯಲ್ಲಿ ಬೆಲೆಯನ್ನ ಸಹಕಾರವನ್ನ ನೀಡಿಕೊಂಡು ಬೆಲೆಯನ್ನು ನಿರ್ಧರಿಸಿ ಮುಂದುವರಿಬಹುದು. ಎರಡನೆಯ ಅನುಕೂಲ ಏನಪ್ಪಾ ಅಂದ್ರೆ, ಕಂಪನಿಗಳು ಮಾರುಕಟ್ಟೆಗೆ ಹೊಸ ಉತ್ಪನ್ನಗಳನ್ನ ಪರಿಚಯಿಸಲಿಕ್ಕೆ ಒತ್ತಡವನ್ನ ಅನುಭವಿಸುವ ಬದಲು ತಮ್ಮ ಅಸ್ತಿತ್ವದಲ್ಲಿರುವ ಉತ್ಪನ್ನಗಳನ್ನು ಸುಧಾರಿಸುವತ್ತ ಗಮನ ಹರಿಸಬಹುದು. ಎರಡೂ ಕಂಪನಿಗಳು ಪರಸ್ಪರ ಸ್ಪರ್ಧಿಸುವುದರಿಂದ ಬೆಲೆಗಳು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಲ್ಪಡ್ತವೆ. ಅಂದ್ರೆ ಎರಡನೆಯದೇನು, ಹೊಸ ಉತ್ಪನ್ನಗಳನ್ನ ಪರಿಚಯಿಸಲಿಕ್ಕೆ ಪ್ರತಿಯೊಂದು ಕಂಪನಿಯೂ ಸಹ ತನ್ನ ಸರಕಿನ
ತಾನು ಉತ್ಪಾದನೆ ಮಾಡುತ್ತಿರುವಂತಹ ಹೊಸ ಸರಕನ್ನು ಪರಿಚಯಿಸಲಿಕ್ಕೆ ಒತ್ತಡವನ್ನು ಅನುಭವಿಸುವ ಬದಲು ತಮ್ಮಲ್ಲಿ ಅಸ್ತಿತ್ವದಲ್ಲಿರುವ ಉತ್ಪನ್ನವನ್ನು ಸುಧಾರಿಸುವಂತೆ ಗಮನಿಸ ಅಂದರೆ ಹೊಸ ಸರಕನ್ನು ಉತ್ಪಾದಿಸುವ ಬದಲು ಇರುವ ಸರಕನ್ನೇ ಇನ್ನೂ ಉತ್ತಮ ಗುಣಮಟ್ಟದ್ದಾಗಿ ಹೇಗೆ ನಾವು ಉತ್ಪಾದನೆ ಮಾಡಬಹುದು ಅನ್ನುವಂಥದ್ದರ ಕಡೆ ಗಮನ ಹರಿಸುವುದು. ಎರಡೂ ಕಂಪನಿಗಳು ಪರಸ್ಪರ ಸ್ಪರ್ಧಿಸುವುದರಿಂದ ಬೆಲೆಗಳು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಲ್ಪಡುತ್ತವೆ ಮತ್ತು ಏಕಸ್ವಾಮ್ಯ ಬೆಲೆಗಳಾಗಿಲ್ಲದಿರುವುದರಿಂದ ಗ್ರಾಹಕರಿಗೆ ಪ್ರಯೋಜನ ಆಗತ್ತೆ. ಇನ್ನು ಇದರ ಅನಾನುಕೂಲಗಳೇನು? ಮುಕ್ತ ವ್ಯಾಪಾರವನ್ನ ಇದು ಮಿತಗೊಳಿಸುತ್ತೆ. ದ್ವಿಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮುಕ್ತವಾಗಿರಲ್ಲ, ಅಂದ್ರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬಾರ್ದು ಅನ್ನೋ ರೀತಿ ಇರಲಿಲ್ಲ. ದ್ವಿಜನಸ್ವಾಮ್ಯ ಮಾರುಕಟ್ಟೆ ಸರಕು ಸೇವೆಗಳ ಪೂರೈಕೆಯಲ್ಲಿ ವೈವಿಧ್ಯತೆ ಇರೋದಿಲ್ಲ. ಗ್ರಾಹಕರ ಸೀಮಿತ ಆಯ್ಕೆ, ಅಂದ್ರೆ ಇವ್ರು ಏನು ಉತ್ಪಾದನೆ ಮಾಡ್ತಾರೆ ಅದನ್ನೇ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಇರೋದೇ ಇಬ್ಬರು ಉತ್ಪಾದನಕಾರರು, ಹಾಗಾಗಿ ಗ್ರಾಹಕರಿಗೆ ಸೀಮಿತ ಆಯ್ಕೆಗಳಿರುತ್ತೆ, ಅತಿ ಹೆಚ್ಚಿನ ಆಯ್ಕೆಗಳು ಇರೋದಿಲ್ಲ. ಇದು ಒಂದು ನ್ಯೂನತೆ. ಹಾಗೆ ಮತ್ತೊಂದು ನ್ಯೂನತೆ ಏನಪ್ಪಾ ಅಂದ್ರೆ ಇತರ ಸ್ಪರ್ಧಿಗಳು ಉದ್ಯಮವನ್ನ ಪ್ರವೇಶಿಸುವುದು ಮತ್ತು ಮಾರುಕಟ್ಟೆ ಪಾಲನ್ನ ಪಡೆಯುವುದು ಕಷ್ಟ. ಇವರಿಬ್ಬರೇ ಇರೋದ್ರಿಂದಾಗಿ ಬೇರೆ ಯಾರು ಸಹ ಇದ್ರೊಳಗಡೆ ಅಷ್ಟು ಸುಲಭವಾಗಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಸ್ಪರ್ಧಿಗಳ ಅನುಪಸ್ಥಿತಿಯು ನಾವೀನ್ಯತೆಯನ್ನು ನಿಗ್ರಹಿಸುತ್ತೆ. ಅಂದ್ರೆ ಹೊಸತನ್ನ ಇವರು ಹುಡುಕೋದನ್ನ ಬಿಡ್ತಾರೆ. ಯಾಕೆಂದ್ರೆ ಇರೋರೇ ಇಬ್ರು ನಾವೇನ್ ಕೊಡ್ತೀವೋ ಅದನ್ನೇ ಜನ ಸಂಗ್ರಹ ಅಂದ್ರೆ ತೆಗೆದುಕೊಳ್ಬೇಕು ಅನ್ನುವಂತಹ ಮನೋಭಾವ. ಹಾಗೆ ಹೊಸದನ್ನ ಅಥವಾ ನಾವೀನ್ಯತೆಯನ್ನ ಅಥವಾ ಸಂಶೋಧನೆಯನ್ನ ಅಥವಾ ಹೊಸದ ಹುಡುಕಾಟವನ್ನು ಇವರು ಕೈ ಬಿಡ್ತಾರೆ. ಹಾಗಾಗಿ ದ್ವಿಜನಸ್ವಾಮ್ಯ ಸ್ಪರ್ಧೆಯು ಬೆಲೆಗಳನ್ನ ಕಡಿಮೆ ಮಾಡದಿದ್ದಾಗ ಗ್ರಾಹಕರಿಗೆ ಹೊರೆಯಾಗಬಹುದು. ಯಾಕೆಂದ್ರೆ ಇರೋರಿಬ್ರು ಅವ್ರು ಏನ್ ಬೆಲೆ ಹೇಳ್ತಾರೋ ಅದನ್ನೇ ನಾವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಬೆಲೆ ನಿಗದಿ ಸಂಭವಿಸಬಹುದು. ಅಂದ್ರೆ ಗ್ರಾಹಕರು ಹೆಚ್ಚು ಪಾವತಿಸುತ್ತಾರೆ ಮತ್ತು ಕಡಿಮೆ ಪರ್ಯಾಯಗಳನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರಿಗೆ ಆಪ್ಷನ್ಸ್ ಇಲ್ಲ, ಇರೋರೇ ಇಬ್ಬರಾಗಿರೋದ್ರಿಂದ ಬೇರೆ ಆಪ್ಷನ್ ಇಲ್ದಲೇ ಇರೋದ್ರಿಂದ ಇವರು ಹೆಚ್ಚು ಬೆಲೆಯನ್ನ ಕೊಟ್ಟು ಇರುವುದನ್ನೇ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಇದರ ಲಕ್ಷಣಗಳು ಆದಷ್ಟು ಸಹ ಅದರ ಅನುಕೂಲ ಅನಾನುಕೂಲಗಳಾಯ್ತು. ಇನ್ನು ಇದರ ಲಕ್ಷಣಗಳಿಗೆ ಬಂದ್ರೆ ಮಾರುಕಟ್ಟೆಯು ಇಬ್ಬರು ಉತ್ಪಾದಕರನ್ನ ಒಳಗೊಂಡಿದೆ. ಇಲ್ಲಿರುವಂತಹ ಮಾರುಕಟ್ಟೆ ಸಂಖ್ಯೆ ಎಷ್ಟು? ಕೇವಲ ಇಬ್ಬರೇ. ಎರಡು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯ ಖರೀದಿದಾರರಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಅಂದ್ರೆ ಇರುವ ಎಲ್ಲ ಗ್ರಾಹಕರಿಗೆ ಇವರಿಬ್ಬರೇ ಸರಕನ್ನು ಉತ್ಪಾದನೆ ಮಾಡಿ ತಮ್ಮ ಸರಕನ್ನ ಮಾರಾಟ ಮಾಡ್ತಾರೆ. ಆದ್ದರಿಂದ ಅವರು ಚೌಕಾಶಿ ಶಕ್ತಿ ಹೆಚ್ಚು. ಇನ್ನು ಉತ್ಪಾದಕರು ಹೆಚ್ಚು ಕಾರ್ಯತಂತ್ರದ ಅವಲಂಬನೆಯನ್ನ ಹೊಂದಿರ್ತಾರೆ. ಅಂದ್ರೆ ಒಂದು ಕಂಪನಿ ಕಾರ್ಯತಂತ್ರದ ಕ್ರಮಗಳು ಮತ್ತು ನಿರ್ಧಾರಗಳು ಪ್ರತಿಸ್ಪರ್ಧಿಯ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರುತ್ತವೆ. ಇಲ್ಲಿ ಒಂದು ಕಂಪನಿ ಏನ್ ಕಾರ್ಯವನ್ನ ಮಾಡುತ್ತೋ, ಕಾರ್ಯತಂತ್ರವನ್ನ ತರುತ್ತೋ, ಅದರ ನಿರ್ಧಾರಗಳು ಪ್ರತಿಸ್ಪರ್ಧಿಯ ಮೇಲೆ ಗಮನಾರ್ಹ ಪರಿಣಾಮವನ್ನ ಬೀರುತ್ತೆ. ಇನ್ನು ಕುತಂತ್ರದ ನಡವಳಿಕೆಯ ಸಾಧ್ಯತೆಗಳು ಹೆಚ್ಚು. ಇವೆರಡೂ ಹೆಚ್ಚು ಪರಸ್ಪರ ಅವಲಂಬಿತರಾಗಿರೋದ್ರಿಂದಾಗಿ ಅವು ಹೆಚ್ಚಿನ ಮಾರುಕಟ್ಟೆ ಲಾಭವನ್ನ ಪಡೀಲಿಕ್ಕೆ ಕುತಂತ್ರವನ್ನ ಅಥವಾ ಒಂದು ಸಣ್ಣ ಜಾಗವನ್ನಾದ್ರೂ ಸಹ ಅವರು ಹುಡುಕ್ತಾರೆ. ತಾನು ಹೆಚ್ಚು ಲಾಭವನ್ನು ಮಾಡ್ಕೊಳ್ಳಕ್ಕೆ ಕುತಂತ್ರವನ್ನ ಮಾಡ್ತಾರೆ. ಸ್ಪರ್ಧೆಯ ಮಟ್ಟ ತೀವ್ರವಾಗಿರಬಹುದು. ಇವೆರಡೂ ಕುತಂತ್ರ ಮಾಡದಿದ್ದಾಗ ಇದು ಸಂಭವಿಸುತ್ತೆ. ಅಂದ್ರೆ ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳನ್ನ ತಪ್ಪಿಸ್ಲಿಕ್ಕೆ ನಿಯಂತ್ರಕರು ಸಾಮಾನ್ಯವಾಗಿ ಮಾರುಕಟ್ಟೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆದ್ದರಿಂದ ನಿಯಂತ್ರಕರ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಎಂದರೆ ಇಬ್ಬರೂ ಕುತಂತ್ರ ಮಾಡಲು ಸಾಧ್ಯವಿಲ್ಲ. ಸ್ಪರ್ಧೆ ಮಟ್ಟ ಇಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಏಕಸ್ವಾಮ್ಯ ಶಕ್ತಿ ಗಮನಾರ್ಹವಾಗಿದೆ. ಮಾರುಕಟ್ಟೆ ಪೂರೈಕೆಯನ್ನ ನಿಯಂತ್ರಿಸುವುದರ ಜೊತೆಗೆ ಎರಡೂ ಕಂಪನಿಗಳು ಸಹ ತಂತ್ರವನ್ನ ಅಳವಡಿಸಿಕೊಳ್ಳಬಹುದು. ಅಂದ್ರೆ ವ್ಯತ್ಯಾಸದಲ್ಲಿ ತಂತ್ರವನ್ನ ಅಳವಡಿಸಿಕೊಳ್ಬಹುದು. ಪ್ರತಿಯೊಂದು ವಿಭಿನ್ನ ತಂತ್ರವನ್ನ ಅಳವಡಿಸಿಕೊಳ್ಳುವವರಿಗೆ ಪ್ರತಿ ಉತ್ಪನ್ನವನ್ನು ಹಲವಾರು ನಿಷ್ಠಾವಂತ ಗ್ರಾಹಕರನ್ನು ಹೊಂದಿರುತ್ತೆ. ಇದು ಗಮನಾರ್ಹ ಏಕಸ್ವಾಮ್ಯ ಶಕ್ತಿಯನ್ನ ಪ್ರಸ್ತುತಪಡಿಸುತ್ತೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಇದು ಏಕಸ್ವಾಮ್ಯ ಅಂತಲೇ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಅವರವರ ಒಂದು ತಂತ್ರವನ್ನ ಅವರು ಅನುಸರಿಸಿ ಸರಕುಗಳನ್ನ ಉತ್ಪಾದನೆ ಮಾಡಿ ಮಾರಾಟವನ್ನ ಮಾಡ್ತಾರೆ. ಇನ್ನು ಪ್ರವೇಶದ ಅಡೆತಡೆಗಳು ಹೆಚ್ಚು. ಇದು ಪ್ರಮಾಣದ ಆರ್ಥಿಕತೆಗಳಂತಹ ಮಾರುಕಟ್ಟೆಗಳ ನೈಸರ್ಗಿಕ ಗುಣಲಕ್ಷಣಗಳಲ್ಲಿ ಅಂತರ್ಗತವಾಗಿರುವ ರಚನಾತ್ಮಕ ಅಡೆತಡೆಗಳಿಂದ ಉಂಟಾಗಬಹುದು. ಅಥವಾ ಎರಡೂ ಕಂಪನಿಗಳು ಕಡಿಮೆ ಬೆಲೆಯ ತಂತ್ರಗಳು ಮತ್ತು ಬ್ರ್ಯಾಂಡ್ ನಿಷ್ಠೆಯಂತಹ ಪ್ರವೇಶ ಅಡೆತಡೆಗಳನ್ನ ಉದ್ದೇಶಪೂರ್ವಕವಾಗಿ ನಿರ್ಮಿಸಿವೆ. ಅಂದ್ರೆ ಇಲ್ಲಿ ಇವರು ತಮ್ಮ ಸರಕನ್ನೇ ಇವರು ಜನ ತೆಗೆದುಕೊಳ್ಬೇಕು ಅನ್ನುವ ರೀತಿಯಲ್ಲಿ ರಚನಾತ್ಮಕ ಅಡೆತಡೆಗಳನ್ನ ತರಬಹುದು. ಎರಡೂ ಕಂಪನಿಗಳು ಕಡಿಮೆ ಬೆಲೆಯ ತಂತ್ರಗಳನ್ನ ಮತ್ತು ಬ್ರ್ಯಾಂಡ್ಗಳನ್ನ ನಿರ್ಮಿಸಬಹುದು. ಅಂದ್ರೆ ತಾವು ಲಾಭವನ್ನ ಮಾಡ್ಲಿಕ್ಕೋಸ್ಕರ. ಇದರಿಂದಾಗಿ ಗ್ರಾಹಕರಿಗೆ ನಷ್ಟ ಆಗಬಹುದು. ಪ್ರಮಾಣದ ಆರ್ಥಿಕತೆಗಳು ಹೆಚ್ಚಿವೆ. ಅಂದ್ರೆ ಮಾರುಕಟ್ಟೆ ಕೇವಲ ಎರಡು ಕಂಪನಿಗಳ ನಡುವೆ ವಿಭಜನೆಯಾಗಿದ್ದ ಕಾರಣ ಪ್ರತಿಯೊಂದು ಕಂಪನಿಗಳು ಹೆಚ್ಚಿನ ಮಾರಾಟವನ್ನ ಮಾಡ್ತವೆ. ಇದಿಷ್ಟು ದ್ವಿಜನಸ್ವಾಮ್ಯ ಮಾರುಕಟ್ಟೆ ಅಂದ್ರೆ ಏನು, ದ್ವಿಜನಸ್ವಾಮ್ಯ ಮಾರುಕಟ್ಟೆಯಲ್ಲಿರುವಂತಹ ಒಂದು ಅನುಕೂಲ ಅನಾನುಕೂಲಗಳೇನು ಮತ್ತು ಅದರ ಲಕ್ಷಣಗಳೇನು ಎಂಬುದನ್ನ ನಾನು ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಇದರಲ್ಲಿ ಮಾಡಿದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.